ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೇಗ ಎದ್ದು ರೆಡಿಯಾಗಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ಇವತ್ತು ನಾನು ಬೇಗ ಎದ್ದು ರೆಡಿಯಾಗಿದ್ದೀನಿ. ಆ್ಯಂಡ್ ನಾವು ಈಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಸ್ಯಾಟಲೈಟ್ ಆಲ್ಮೋಸ್ಟ್ ಸುಮಾರು ಒಂದು 6:30 ಟೈಮಿಂಗ್ಸ್ ಆಗಿದೆ. ಬಸ್ಸೆಲ್ಲ ಖಾಲಿ ಇದೆ, ಜನ ಏನು ಜಾಸ್ತಿ ಇಲ್ಲ. ನಾವು ಹೋಗ್ತಾ ಇರೋದು ಶನಿವಾರ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಖಾಲಿಯಾಗಿದೆ. ಆ್ಯಂಡ್ ನಾವು ಇಲ್ಲಿ ಹೋಗಬೇಕಾಗಿದ್ದು ಚನ್ನಪಟ್ಟಣಕ್ಕೆ. ಸೊ ನಾವಿಲ್ಲಿ ಹೋಗಿದ್ದು ಕೊಳ್ಳೇಗಾಲ ಬಸ್ಸಲ್ಲಿ ಹೋದ್ವಿ. ಸೊ ಮದ್ದೂರು ಕೊಳ್ಳೇಗಾಲ ಬಸ್ಸಲ್ಲಿ. ಸೊ ಚನ್ನಪಟ್ಟಣಕ್ಕೆ ಸ್ಟಾಪ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಬಸ್ಸನ್ನು ಹತ್ತಿದ್ವಿ. ನೋಡ್ಬೋದು ಬಸ್ ಸ್ಟ್ಯಾಂಡ್ ಫುಲ್ಲು ಖಾಲಿ ಇದೆ. ಸುಮಾರು 6:30-7 ಗಂಟೆ ಆಗಿದೆ ಅನಿಸುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಾ, ಸೀಟೆಲ್ಲ ಫುಲ್ಲು ಖಾಲಿ ಆಗಿದೆ, ಅಷ್ಟು ಜನ ಇಲ್ಲ. ಆ್ಯಂಡ್ ಇನ್ನೇನು ಮಾಡೋದು, ಫುಲ್ಲು ಖಾಲಿ ಇದೆ ಬಸ್ ಅಂತ ನಾನು ಸುಮ್ಮನೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಕ್ಲಿಪ್ಸ್ ಆ್ಯಡ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ. ಆ್ಯಂಡ್ ಅದಾದಮೇಲೆ ನಾವು ಹೋಗಬೇಕಾಗಿದ್ದ ಪ್ಲೇಸ್ ಚನ್ನಪಟ್ಟಣಕ್ಕೆ ಬಂದ್ವಿ. ಆ್ಯಂಡ್ ಬಂದು ಇಲ್ಲಿ ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲೂ ಕೂಡ ತುಂಬ ಫುಲ್ಲು ರಶ್ ಇತ್ತು ಜನ. ಆ್ಯಂಡ್ ನಾನು ಇಲ್ಲಿ ಊಟ ತೊಗೊಂಡೆ, ಇಡ್ಲಿ ತೊಗೊಂಡೆ ನಾನು. ಆ್ಯಂಡ್ ಇಲ್ಲಿ ತಿಂದಾದಮೇಲೆ ನಾವು ಹೋಗಬೇಕಾಗಿದ್ದಂಥ ದೇವಸ್ಥಾನಕ್ಕೆ ನಾವು ಆಟೋದಲ್ಲಿ ಹೋಗಬೇಕು. ಅಂದರೆ ಚನ್ನಪಟ್ಟಣದಲ್ಲಿ ಇಳಿದು ಆಟೋದಲ್ಲಿ ಹೋಗಬೇಕು. ಸೇಮ್ ಸಿಚುವೇಶನ್. ಆಟೋದಲ್ಲಿ ಕೂಡ ಜನನೇ ಇಲ್ಲ. ಲಗೇಜ್ ಆಟೋದಲ್ಲಿ ಯೂಶಲಿ ಫುಲ್ ಆದಮೇಲೆ ಹೋಗೋದು. ಒಬ್ಬರು ಇಬ್ರಿಗೇ ಕರ್ಕೊಂಡು ಹೋಗಲ್ಲ ಲಗೇಜ್ ಆಟೋದಲ್ಲಿ. ಸೊ ಆಟೋ ಎಷ್ಟು ಆಲ್ಮೋಸ್ಟ್ ನಾವು ಒಂದು 40 ಮಿನಿಟ್ಸ್ ವೆಯ್ಟ್ ಮಾಡಿರ್ತೀವಿ, ಆದ್ರೂ ಜನ ಬಂದೇ ಇಲ್ಲ ಯಾರೂ. ಅದಾದಮೇಲೆ ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಗೊತ್ತಾಗ್ತಿದೆ. ಚನ್ನಪಟ್ಟಣದಲ್ಲಿ ಫೇಮಸ್ಸು ಗೌಡ್ರಗೆರೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಶನಿವಾರ ಬಂದಿದ್ದು. ನೋಡ್ತಾ ಇರ್ಬೋದು ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಬಟ್ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು. ಇಲ್ಲಿ ನಾವು ಲೈನಲ್ಲಿ ಹೋಗ್ತಾನೆ ಇಲ್ಲಿ ಹೊರಗಡೆ ಇರೋವಂಥ ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಲೈನಲ್ಲಿ ಹೋಗಬೇಕಾದ್ರೆ. ಆ್ಯಂಡ್ ನೋಡಿ, ಇಲ್ಲಿ ನಾವು ಸ್ಟಾರ್ಟಿಂಗ್ ಹೋದಾಗ ರಶ್ಶೇ ಇರಲಿಲ್ಲ. ಇವತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ಶನಿವಾರ. ಆಟೋ ಸ್ಟ್ಯಾಂಡಲ್ಲಿ ಮಾತ್ರ ಜನನೇ ಇರಲಿಲ್ಲ. ಆದರೆ ದೇವಸ್ಥಾನ ಹತ್ರ ಹೋದಾಗ ಮಾತ್ರ ತುಂಬ ಲೈನ್ ಇತ್ತು. ಅಲ್ಲಿ ಒಳಗಡೆ ಇನ್ನೂ ಒಂದು ಗೋಡೌನ್ ಥರ ಮಾಡಿದ್ದಾರೆ. ಜನ ರಶ್ ಜಾಸ್ತಿ ಇದ್ದರೆ ಅದ್ರ ಒಳಗಡೆ ಬಿಡ್ತಾರೆ. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು. ಅದೆಲ್ಲ ಲೈನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಾವು ಆಚೆ ಬಂದ್ವಿ. ಆಚೆ ಇಲ್ಲಿ ನೋಡ್ತಾ ಇರ್ಬೋದು ಚಾಮುಂಡೇಶ್ವರಿ ಅಮ್ಮನವರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಹತ್ತಿರದಿಂದ. ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಇಷ್ಟೆಲ್ಲ ಮಾಡಿರಲಿಲ್ಲ ಅರೇಂಜ್ಮೆಂಟ್ಸು. ಈಗ ಹಿಂದೆಗಡೆ ವಾಟರ್ ಬರೋದು ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಕೂಡ ಎಷ್ಟು ನೀಟಾಗಿ ಎಲ್ಲ ದರ್ಶನ ಆಯಿತು. ಆ್ಯಂಡ್ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಆ್ಯಂಡ್ ಇಲ್ಲಿ ದೇವರಿಗೆ ನೀಟಾಗಿ ಫುಲ್ಲು ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಆಗಿದೆ. ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು. ಸ್ಯಾಟರ್ಡೆ ಮಾತ್ರ ತುಂಬ ಜನ ರಶ್ ಇದ್ದರು. ನಾನು ಫಸ್ಟ್ ಟೈಮ್ ಹೋಗಿದ್ದಾಗ ಸಿಕ್ಕಾಪಟ್ಟೆ ಅಂದರೆ ಖಾಲಿ ಇತ್ತು. 1-2 ಲೈನಲ್ಲಿ ಹೊಟ್ಟೋದ್ವಿ. ಒಂದು 10 ನಿಮಿಷಕ್ಕೆಲ್ಲ ದರ್ಶನ ಆಗೋಯ್ತು. ಆ್ಯಂಡ್ ನಾವು ಬೆಂಗಳೂರಿಂದ ಬಿಟ್ಟಿದ್ದು ನಾವು ಸುಮಾರು ಒಂದು 6:30-7 ಗಂಟೆಗೆ ಬಿಟ್ಟಿದ್ದಕ್ಕೆ ಚನ್ನಪಟ್ಟಣ ರೀಚ್ ಆಗಿದ್ದು 9 o'clock ರೀಚ್ ಆದ್ವಿ. ಅದಾದಮೇಲೆ ಆಟೋ ಸ್ಟ್ಯಾಂಡಲ್ಲಿ ಜನ ಇಲ್ಲದೆ ಇರೋದ್ರಿಂದ ಆಲ್ಮೋಸ್ಟ್ 10:30 ಮೇಲೆ ಆಗೋಯ್ತು ನಾವು ಇಲ್ಲಿ ಬರೋದಕ್ಕೆ. ಅಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಂಡು ಇಲ್ಲಿ ಬಸವಣ್ಣನ ಹತ್ರ ಬಂದ್ವಿ. ಇಲ್ಲಿ ಜನಗಳು ಅವರ ಮನಸ್ಸಲ್ಲಿ ಏನು ಆಸೆಗಳಿದೆ, ಏನು ಈಡೇರಿಕೆ ಇದೆ ಅದೆಲ್ಲನೂ ಇಲ್ಲಿ ಕೇಳಿಕೊಂಡು ಕೂತ್ಕೊಳ್ತಾರೆ. ಸೊ ಅದು ನಡೆಯುತ್ತೆ ಅಂದರೆ ಬಸವಣ್ಣ ಅವರ ಕೈ ಮೇಲೆ ಕಾಲಿಡ್ತಾರೆ. ಸೊ ಕಾಲಿಟ್ಟರೆ ಅವರು ಅಂದ್ಕೊಳ್ತಿರೋ ಕೋರಿಕೆಗಳು ನಡೆಯುತ್ತೆ ಅಂತ ಅದು ಇಲ್ಲಿನ ಜನರ ನಂಬಿಕೆ. ನಡೆಯುತ್ತೆ ಕೂಡ. ಆ್ಯಂಡ್ ಹಾಗೆ ಇಲ್ಲಿ ಯಾರ್ಯಾರು ಲೈಕ್ ಕೂತ್ಕೊಂಡು ಕೇಳ್ಕೊಳ್ಳಲ್ವೋ ಅವರು ಬಸವಣ್ಣನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಅದನ್ನೇ ಮಾಡಿದ್ವಿ. ಅದಾದ ನಂತರ ನಾವು ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲಿ ಪ್ರಸಾದ ಕೊಡ್ತಾರೆ.
ನೋಡ್ತಾ ಇರ್ಬೋದು. ಇಲ್ಲಿ ಪಾಯಸ ಬೂಂದಿ ಹಾಕಿದ್ರು. ಅದಾದ ನಂತರ ಅನ್ನ, ಸಾಂಬಾರು, ತುಪ್ಪ ಮತ್ತು ಚಟ್ನಿ ಹಾಕಿದ್ರು. ಪ್ರಸಾದ ಪ್ರತಿಯೊಬ್ರಿಗೂ ಪ್ರಸಾದ ಇರುತ್ತೆ. ರಶ್ ಅಂತ ಕಾಯಬೇಕು, ವೆಯ್ಟ್ ಮಾಡಬೇಕು ಜಾಸ್ತಿ ಹೊತ್ತು ಆ ಥರ ಏನಿಲ್ಲ. ಎಲ್ರಿಗೂ ಪ್ರಸಾದ ಸಿಗುತ್ತೆ. ಆ್ಯಂಡ್ ತುಂಬ ಬೇಗ ಕೂಡ, ರಶ್ ಅಂತ ಏನು ವೆಯ್ಟ್ ಮಾಡೋ ಅಗತ್ಯನೂ ಇರಲ್ಲ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ ಹಾಲ್. ಅದಾದಮೇಲೆ ನಾವು ಹೊರಗಡೆ ಬಂದ್ವಿ. ಇಲ್ಲಿ ಮತ್ತೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಇವಾಗ ಹೊರಡ್ತಾ ಇದ್ದೀವಿ. ಸುಮಾರು ನಾವಿಲ್ಲಿಂದ ಹೊರಟಿದ್ದು ಒಂದು 12:30 ಆಗಿತ್ತು. ಬೆಂಗಳೂರು ರೀಚ್ ಆಗಿದ್ದು ನಾವು 5:30ಗೆ ರೀಚ್ ಆಗಿದ್ವಿ. ಸೊ ಯಾರು ಬೆಂಗಳೂರಿಂದ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋರು ಒಂದು 6:30 7 o'clock ಬಿಟ್ಟರೆ ದೇವ್ರ ದರ್ಶನ ಮಾಡಿಕೊಂಡು 5:30 ಒಳಗಡೆ ಮನೆಗೆ ಬರ್ಬೋದು. ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.